ಇದ್ದೀನಿ. ಯಾಕಂದರೆ ಎಲ್ಲ ಯಂಗ್ಸ್ಟರ್ಸ್ ಸೇರಿ ಮಾಡ್ತಾ ಇರೋವಂಥ ಈ ಇನ್ಸ್ಟಿಟ್ಯೂಟಲ್ಲಿ ನಿಜವಾಗ್ಲೂ ಈ ಸಾಧನೆ ಗುರಿ ಮಾಡುವಂಥ ಮನಸ್ಸು ಇವರಿಗೆ ಡಾಕ್ಟರ್ ಶಿವಕುಮಾರ್ ಅವರಿಗೆ ಮತ್ತು ಲಿಂಗರಾಜ್ ಚೌಹಾಣ್ ಅವರು ಇವ್ರ ತಂದೆ ನಮ್ಮ ತಂದೆ ಜೊತೆಗಿದ್ರು ಅಂತ ಹೇಳ್ತಾ ಇದ್ರು. ಇವಾಗ ಮೋಸ್ಟ್ಲಿ ನಮ್ಮ ತಂದೆಯದು ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ಮಾಡ್ತಾ ಇರಬೇಕು ಅಂತ ಗೊತ್ತಾಯ್ತು. ಈಗ ಎರಡನೇದು ಆಧುನಿಕ ಕೌಶಲ್ಯ ಬಗ್ಗೆ ಅರಿವನ್ನು ಮೂಡಿಸೋದು. ಓದೋದಕ್ಕಿಂತ ಓದಾದ್ಮೇಲೆ ನಮ್ಮ ಮುಂದಿನ ಗುರಿ ಏನು ಅನ್ನೋದಕ್ಕೆ ಬರೀ ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜು MBBS ಓದೋ ಬದಲು ನಮ್ಮ ಕೌಶಲ್ಯ ಬಗ್ಗೆ ತಿಳ್ಕೊಂಡು ತಮ್ಮ ಜೀವನವನ್ನು ಆರಿಸ್ಕೊಳ್ಳೋದಕ್ಕೆ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ಇವರು ಅದನ್ನು ಅರಿವು ಮೂಡಿಸ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ಎಲ್ಲರೂ ಪ್ರೈವೇಟ್ ಶಾಲೆ ಜೊತೆಗೆ NGOಗಳು ಸೇರ್ಕೊಳ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಇವರು ಕೈ ಜೋಡಿಸ್ತಾ ಇರೋ NGOಗಳಾಗಿ ಸರ್ಕಾರಿ ಶಾಲೆಯಲ್ಲಿ ಸೇರಿಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸಗಳಿಗೆ ಗಮನ ಕೊಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಸರ್, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಇದೇ ಥರ ಮುಂದುವರಿಸಿ ಅಂತ ಹೇಳ್ತಾ ನಮ್ಮ ಚಿನ್ನರ ಮಕ್ಕಳುಗಳು ಇಲ್ಲಿದ್ದಾರೆ, ಅವರಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಕೌಶಲ್ಯ ಅಭಿವೃದ್ಧಿ ಕಡೆಗೆ ಅವರಿಗೆ ನಮ್ಮ ಜೀವನಕ್ಕೆ ಏನೇನು ಬೇಕೋ ಆ ಕೌಶಲ್ಯ ಅಭಿವೃದ್ಧಿಯನ್ನು ಕೊಡಿಸಿ ಇಂಥ ಸಮಾನ ಮನಸ್ಕರು ಇರುವಂಥವ್ರು ಎಲ್ಲರೂ ನಿಮ್ಮ ಜೊತೆಗೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ ಮುಂದಿನ ವರ್ಷನೂ ಕರೆದ್ರೆ ಬೇಗ ಬರ್ತೀನಿ. ಮುಂದಿನ ವರ್ಷ ಇವತ್ತು ಸುಮಾರು ಮದುವೆಗಳು ಇದ್ದಕ್ಕೆ ಲೇಟ್ ಆಯಿತು. ನಿನ್ನೇನು ಮುಗಿಸಿದೆ, ಇವತ್ತು ಒಂದು ಊರಿಂದ ಒಂದು ಊರಿಗೆ ಹೋಗಬೇಕು. ಅದಕ್ಕೆ ದಯವಿಟ್ಟು ಕ್ಷಮಿಸಿ ಲೇಟಾಗಿ ಬಂದೆ. ಆದರೂ ಇಷ್ಟು ಜನ ಇದ್ದೀರಲ್ಲ, ಅದಕ್ಕೆ ತುಂಬ ಸಂತೋಷ ಆಯಿತು. ಯಾವುದೇ ಮನೆಯಲ್ಲಿ ತಂದೆ ತಾಯಿಗಳು ನಾವೇನೂ ಆಗಿಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆಸೆಯನ್ನು ನಿಮ್ಮ ಮಕ್ಕಳ ಮುಖಾಂತರವಾಗಿ ಒತ್ತಡವಾಗಿ ಏರ್ಬೇಡಿ. ಮಕ್ಕಳನ್ನ ಫ್ರೀ ಬರ್ಡ್ ಆಗಿ ಬಿಟ್ಬಿಟ್ಟು ಆ ಮಕ್ಕಳಿಗೆ ಏನು ಕಲಿಬೇಕು ಅಂತ ಆಸೆ ಪಡ್ತಾರೆ ಆ ಮಕ್ಕಳಿಗೆ ಆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅಂತ ಹೇಳ್ತಾ ಇನ್ಸ್ಟಿಟ್ಯೂಟ್ನವರಿಗೆ NGOದವರಿಗೆ ಖಂಡಿತ ನಾನು ಕರೆಸಿದ್ದ ಉದ್ದೇಶ ಏನು ಅಂತ ಅರ್ಥ ಆಯಿತು. ಆದ್ದರಿಂದ ಹಿಂದೇನಾಗಬೇಕಂತ ಏನಾದ್ರು ಇದ್ದರೆ ಹೇಳಿ, ನಾನು ಖಂಡಿತ ನನ್ನಿಂದ ಸರ್ಕಾರದಿಂದ ಏನಾದ್ರು ಆಗಬೇಕು ಅಂತ ಮಾಡ್ಕೊಳ್ತೇನೆ. ಎಲ್ಲ ಧನ್ಯವಾದಗಳು, ಧನ್ಯವಾದ ಎಲ್ಲರಿಗೂ. ಮತ್ತೊಮ್ಮೆ ನಮ್ಮ ವುಮೆನ್ಸ್ ಡೇ ಅಂತ ಹೇಳ್ತೀವಿ. ಇವತ್ತು ಪ್ರಪಂಚದಾದ್ಯಂತ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲ ಮಹಿಳೆಯರೇ ಹೆಚ್ಚಿಗೆ ಆಕ್ಟಿವ್ ಆಗಿರ್ತೀರ. ಮಕ್ಕಳನ್ನು ಕಿತ್ತೋ ಕೆಲಸ ನಿಮ್ಮದೇ ಆಗಿರುತ್ತೆ. ಮೊದಲನೇ ಪಾಠಶಾಲೆ ನಮ್ಮ ಹೆಣ್ಮಕ್ಳಿಂದಲೇ ಸ್ಟಾರ್ಟ್ ಆಗುತ್ತೆ. ಎರಡನೇದು ನಮ್ಮ ಸ್ಕೂಲು ಟೀಚರ್ಸ್ ಮಾಡ್ತಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ